ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಜೂನ್ 2ರ ಒಂದು ಕನ್ನಡ ಬಸ್ಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ಎಷ್ಟು ಒಳ್ಳೆಯ ಜೋಶೊಂದಿಗೆ ಇವತ್ತಿನ ಒಂದು ಕನ್ನಡ ಬಸ್ಸನ್ನು ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇ ಪ್ರಶ್ನೆ ಅಂತ ಕೇಳಿದ್ದಾರೆ. ನೋಡಿ, ಗೋಲ್ಡ್ ರಿಸರ್ವ್ನಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಮೆರಿಕ ಇಸ್ ದ ರೈಟ್ ಆನ್ಸರ್. ನೋಡ್ರಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕ್ವಶನ್ ಕೂಡ ಹೌದು ಮತ್ತು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಇಶ್ಯೂ ಹೌದು. ಇದೊಂದು ಅರ್ಥ ಆಯ್ತಾ? ಸೊ ಯಾಕೆ ಅನ್ನೋದನ್ನ ನಾವೇನ್ ಮಾಡೋಣ, ಈಗ ಡಿಸ್ಕಷನ್ ಮಾಡೋಣ. ಮೇಲೆ ಪ್ರಶ್ನೆ ಯಾಕೆ ಕೇಳಲಾಗಿದೆ ಅಂದ್ರೆ, ಈಗಾಗಲೇ ತಮಗೆ ಗೊತ್ತಿದೆ, ಬ್ರಿಟನ್ ಇಂದ ಭಾರತ ಏನ್ ಮಾಡಿದೆ, 100 ಟನ್ ಚಿನ್ನ ಮರಳಿ ವಾಪಸ್ ತಗೊಂಡು ಬಂದಿದೆ. ಸೊ ಅದಕ್ಕೆ ಇದು ನ್ಯೂಸ್ ಪೇಪರ್ ಅಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಾಗ ಇದ್ರ ಮೇಲೆ ಪ್ರಶ್ನೆಯನ್ನ ಕೇಳಲಾಗಿದೆ. ನೋಡಿ, ವಿದೇಶದಲ್ಲಿರುವ ಚಿನ್ನದ ದಾಸ್ತಾನು ಪರಿಶೀಲಿಸಿ ತನ್ನ ನೀತಿಯನ್ನ ಪರಿಷ್ಕರಿಸುವ ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಇಂದ ಸುಮಾರು 100 ಟನ್ ಏನ್ ಮಾಡಿದೆ, ಚಿನ್ನವನ್ನ ತಂದಿರತಕ್ಕಂಥದ್ದು. ಅರ್ಥ ಆಯ್ತಾ? ಭಾರತೀಯ ರಿಸರ್ವ್ ಬ್ಯಾಂಕ್ ಇದ್ರ ಮೇಲೆ ಏನಿದೆ ಅಂದ್ರೆ ಒಂದು ಸಾವರ್ನಿಟಿ ಇದೆ, ಅದೇನ್ ಮಾಡುತ್ತೆ, ಇಂಥ ಜವಾಬ್ದಾರಿಯನ್ನು ಹೊಂದಿರತಕ್ಕಂಥದ್ದು. ಭಾರತೀಯ ರಿಸರ್ವ್ ಬ್ಯಾಂಕ್ ಏನ್ ಮಾಡಿದೆ, ಈ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಜೊತೆಗೆ ಒಂದು ಸಹಕಾರವನ್ನ ಮಾಡಿಬಿಟ್ಟು ಒಂದು 100 ಟನ್ ಒಂದು ಚಿನ್ನವನ್ನ ಭಾರತಕ್ಕೆ ತಗೊಂಡು ಬಂದಿರತಕ್ಕಂಥದ್ದು. 1991ರ ನಂತರ ಇದೇ ಮೊದಲ ಬಾರಿಗೆ ಇಷ್ಟು ಪ್ರಮಾಣದ ಹಳದಿ ಲೋಹವನ್ನು ಮರಳಿ ತರಲಾಗಿದೆ ಎಂಬುದು ಗಮನಾರ್ಹವಾಗಿರತಕ್ಕಂಥ ವಿಷಯ. 1991ರಲ್ಲಿ ನಾವು ಏನಂದ್ರೆ ನಮ್ಮ ಎಕಾನಮಿಯನ್ನ ಓಪನ್ ಮಾಡಿದೀವಿ ಅಥವಾ ಒಂದು LPG ರಿಫಾರ್ಮ್ ಅನ್ನ ಏನ್ ತಗೊಂಡು ಬಂದಿವಿ. ಸೊ ಅಲ್ಲಿಂದ ರೆಫರೆನ್ಸ್ ಅನ್ನ ತಗೊಂಡಾಗ ಇಂಡಿಯಾದ ಹಿಸ್ಟ್ರಿದಲ್ಲಿ ಫಸ್ಟ್ ಟೈಮ್ ಎಷ್ಟು ಪ್ರಮಾಣದ ಒಂದು 100 ಟನ್ ಅಷ್ಟು ಚಿನ್ನವನ್ನ ವಾಪಸ್ಸು ತಗೊಂಡು ಬಂದಿರತಕ್ಕಂಥದ್ದು. ಸೊ ಇಲ್ಲಿ ಹಳದಿ ಲೋಹ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಚಿನ್ನ ಅಂತ ಹೇಳ್ತೀವಿ. ಸೊ ಚಿನ್ನಕ್ಕೆ ನಾವು ಯಾಕೆ ಹಳದಿ ಅಂದ್ರೆ ಇದು ಹಳದಿ ಕಲರ್ದಲ್ಲಿರುತ್ತೆ. ಸೊ ಹಳದಿ ಲೋಹ ಅಂತ ಕರಿತೀವಿ. ಸೊ ಲೋಹ ಅಂತ ಯಾಕೆ ಕರಿತೀವಿ ಅಂದ್ರೆ, ಚಿನ್ನದ ಮುಖಾಂತರ ಏನಾಗುತ್ತೆ ಅಂದ್ರೆ ಇಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ, ಅಂದ್ರೆ ಕರೆಂಟ್ ಪಾಸ್ ಆಗುತ್ತೆ. ಸೊ ಅದಕ್ಕೆ ಚಿನ್ನ ಒಂದು ಲೋಹ ತರ ಯಾಕ್ಟ್ ಆಗುತ್ತೆ, ಅದಕ್ಕೆ ನಾವು ಹಳದಿ ಲೋಹ ಅಂತ ಹೇಳ್ತೀವಿ. ಇದಕ್ಕೆ RBIನ ಒಂದು ಮುಂಬೈ ಮತ್ತು ನಾಗ್ಪುರ ಕಚೇರಿಗಳಲ್ಲಿ ಈ ಚಿನ್ನವನ್ನು ಏನ್ ಮಾಡಲಾಗುತ್ತೆ, ಸ್ಟೋರ್ ಮಾಡಿ ಇಡಲಾಗುತ್ತೆ. RBI 2023-24 ತನ್ನ ಹಣಕಾಸು ವರದಿಯಲ್ಲಿ ಈ ವಿವರ ಪ್ರಕಟಿಸಿದ್ದು, ಭಾರತ ವಿದೇಶದಲ್ಲಿ ಇರಿಸಿದ ಚಿನ್ನವನ್ನ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪ್ರಮಾಣದಲ್ಲಿ ಮರಳಿ ತರಲಾಗುವುದು ಎಂದು ಹೇಳಲಾಗಿದೆ. ಭಾರತ ಏನಂದ್ರೆ ಭಾರತೀಯ ಒಂದು ಚಿನ್ನ ವಿದೇಶದಲ್ಲಿ ಏನು ಸ್ಟೋರ್ ಮಾಡಿರ್ತಾರ ಅದನ್ನ ಇನ್ನಷ್ಟು ಚಿನ್ನವನ್ನ ವಾಪಸ್ ತಗೊಂಡು ಬರ್ತೀವಿ ಅಂತಕ್ಕಂಥದ್ದು RBI ಹೇಳಿರ್ತಕ್ಕಂಥ ವಿಷಯ. RBI ಕಳೆದ ಕೆಲವು ವರ್ಷಗಳಿಂದ ಚಿನ್ನವನ್ನು ಖರೀದಿಸುವ ಪ್ರಮಾಣವನ್ನು ಹೆಚ್ಚಿಸಿದ್ದು, ಕಳೆದ ಆರ್ಥಿಕ ವರ್ಷದಲ್ಲಿ 27.5 ಟನ್ ಬಂಗಾರವನ್ನು ಭಾರತ ಏನ್ ಮಾಡಿದೆ, ಖರೀದಿಸಿದೆ. ಅರ್ಥ ಆಯ್ತಾ? ನೋಡ್ರಿ, ಭಾರತ ಎಷ್ಟೊಂದು ದೊಡ್ಡ ಉತ್ಪಾದಕರಲ್ಲಿ ಚಿನ್ನದ ಉತ್ಪಾದನೆಯಲ್ಲಿ ಭಾರತವು ಕೂಡ ಒಂದು ಮುಂಚೂಣಿ ಇರತಕ್ಕಂಥ ದೇಶ. ಇವೊಂದು ನಮ್ಮ ಸೊಸೈಟಿ ಟ್ರೆಡಿಷನಲ್ ಆಗಿರೋದ್ರಿಂದಾಗಿ, ಆಯ್ತಾ, ಇವೊಂದು ಸೊಸೈಟಿ ಟ್ರೆಡಿಷನಲ್ ಆಗೋದ್ರಿಂದಾಗಿ ಭಾರತದಲ್ಲಿ ಭಾರತದ ಒಂದು ಕಲ್ಚರ್ದಲ್ಲಿ ಈ ಒಂದು ಆ ಚಿನ್ನದ ಆಭರಣಗಳಿಗೆ ವಿಶೇಷ ಒಂದು ಸ್ಥಾನಮಾನ ಇರೋದ್ರಿಂದಾಗಿ ಇಂಥ ಉತ್ಪಾದನೆ ಮಾಡಿದ್ರು ಕೂಡ ನಮಗೆ ಡಿಮ್ಯಾಂಡ್ ತಕ್ಕಂತೆ ಚಿನ್ನ ಭಾರತದಲ್ಲಿ ಸಿಗ್ತಾ ಇಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ, ಬೇರೆ ದೇಶದಿಂದ ಸ್ಟಿಲ್ ಇಂಡಿಯಾ ಇಸ್ ದ ನೆಟ್ ಇಂಪೋರ್ಟಿಂಗ್ ಕಂಟ್ರಿ. ಇದರಲ್ಲಿ ಗೋಲ್ಡ್ ವಿಚಾರದಲ್ಲಿ ಗೋಲ್ಡ್ ರಿಸರ್ವ್ನಲ್ಲಿ ಭಾರತ 9ನೇ ಸ್ಥಾನದಲ್ಲಿದೆ, ಅಮೆರಿಕ ಮೊದಲ ಸ್ಥಾನದಲ್ಲಿದೆ. ದೀಸ್ 2 ಪಾಯಿಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಗೋಲ್ಡ್ ರಿಸರ್ವ್ ನಲ್ಲಿ, ಅರ್ಥ ಆಯ್ತಾ, ಗೋಲ್ಡ್ ರಿಸರ್ವ್ ನಲ್ಲಿ ಅಥವಾ ಗೋಲ್ಡ್ ಸ್ಟೋರೇಜ್ ಅಲ್ಲಿ ಅಮೆರಿಕ ಮೊದಲ ಸ್ಥಾನದಲ್ಲಿದ್ರೆ ಭಾರತ 9ನೇ ಸ್ಥಾನದಲ್ಲಿದೆ ಅಂತಕ್ಕಂಥದ್ದು. ಈ ಚಿನ್ನವನ್ನ ಹೇಗೆ ತರಲಾಯಿತು ಅಂತಕ್ಕಂಥ ಪ್ರಶ್ನೆ ಕಾಡ್ತಾ ಇದ್ದಾರೆ. ನೋಡಿ, 100 ಟನ್ ಚಿನ್ನವನ್ನ ಮರಳಿ ತರಲು ತಿಂಗಳಗಟ್ಟಲೆ ಯೋಜನೆಯನ್ನು ಮಾಡಲಾಗಿತ್ತು. ಇದು ಪ್ರೀ ಪ್ಲಾನ್ ಯೋಜನೆ ಅಥವಾ ಒಂದು ದಿವಸದಲ್ಲಿ ಆಗಿರ್ತಕ್ಕಂಥದ್ದಲ್ಲ. RBI, ಹಣಕಾಸು ಸಚಿವಾಲಯ ಮತ್ತು ಸರ್ಕಾರದ ಇತರ ಇಲಾಖೆಗಳ ಸಂಪೂರ್ಣ ಸಹಕಾರದೊಂದಿಗೆ ವಿಶೇಷ ವಿಮಾನದಲ್ಲಿ ಈ ಚಿನ್ನವನ್ನು ಸುರಕ್ಷಿತವಾಗಿ ಭಾರತಕ್ಕೆ ತರಲಾಗಿದೆ. ದೇಶದ ಸಾರ್ವಭೌಮ ಆಸ್ತಿಯಾದ ಕಾರಣ ಇದಕ್ಕೆ ಯಾವುದೇ ತೆರಿಗೆಯನ್ನು ವಿಧಿಸಿಲ್ಲ. ಆಯ್ತಾ? ಇದು ದೇಶದ ಆಸ್ತಿ, ಬೇರೆ ವಿದೇಶದಲ್ಲಿ ಇಟ್ಟಿರ್ತಾರ. ಸೊ ಅದು ನಮ್ಮ ದೇಶದ ಆಸ್ತಿಯನ್ನು ತಗೊಂಡು ಬಂದದ್ದು. ಸೊ ಅದಕ್ಕೆ ಯಾವುದೇ ಒಂದು ಟ್ಯಾಕ್ಸ್ ಅನ್ನ ಇಂಪೋಸ್ ಮಾಡೋಕ್ಕಾಗಲ್ಲ, ಮಾಡಿಲ್ಲನೂ ಕೂಡ ಇಂಗ್ಲೆಂಡ್ದವರು. ಬ್ರಿಟನ್ನಲ್ಲಿ ಏಕೆ ಇರಿಸ್ತಾರ ಅಂತಕ್ಕಂಥ ಪ್ರಶ್ನೆ. ಫಸ್ಟ್ ಆಫ್ ಆಲ್, ಏಕೆಂದ್ರೆ ಅಲ್ಲಿ ಚಿನ್ನದ ಸುರಕ್ಷತೆಯ ದೃಷ್ಟಿಯಿಂದಾಗಿ ಈ ಚಿನ್ನವನ್ನ ಅಲ್ಲಿ ಸ್ಟೋರ್ ಮಾಡ್ತಾರೆ. ಕೇವಲ ಭಾರತ ಅಲ್ಲ, ವಿಶ್ವದ ಹಲವು ದೇಶಗಳು ಏನ್ ಮಾಡ್ತಾವ ಅಂದ್ರೆ ಚಿನ್ನದ ಸುರಕ್ಷತೆಯ ದೃಷ್ಟಿಯಿಂದಾಗಿ ಈ ಲೋವನ್ನ ಲಂಡನ್ನ ಬ್ಯಾಂಕ್ ಆಫ್ ಇಂಗ್ಲೆಂಡ್ ನಲ್ಲಿ ಇರಿಸಲಾಗುತ್ತೆ, ಅಲ್ಲಿ ಸ್ಟೋರ್ ಮಾಡಲಾಗುತ್ತೆ. ಭಾರಿ ಪ್ರಮಾಣದ ಚಿನ್ನ ಸಂಗ್ರಹಿಸಿಡಲು ಸುರಕ್ಷಿತ ವ್ಯವಸ್ಥೆ ಮತ್ತು ಸಂಗ್ರಹಾಲಯಗಳು ಇಲ್ಲದೇ ಇದ್ದಾಗ ಚಿನ್ನವನ್ನ ಬ್ಯಾಂಕ್ ಆಫ್ ಇಂಗ್ಲೆಂಡ್ ನಲ್ಲಿ ಇರಿಸಲಾಗುತ್ತೆ. ಆಯ್ತಾ? ಪರ್ಟಿಕ್ಯುಲರ್ ಆ ನೇಷನ್ದಲ್ಲಿ ಅಲ್ಲಿ ಸಂಗ್ರಹಾಲಯಗಳು ಮತ್ತು ಸೆಕ್ಯೂರಿಟಿ ಒಂದು ಇಶ್ಯೂಗಳಿದ್ದಾಗ ಅಂತ ದೇಶಗಳು ಏನ್ ಮಾಡ್ತಾವ ಅಂದ್ರೆ ವಿದೇಶದಲ್ಲಿ ತಮ್ಮ ಚಿನ್ನವನ್ನು ಇಡ್ತಾವ. ಅಂದ್ರೆ ಎಲ್ಲಿ, ಇಂಗ್ಲೆಂಡ್ದಲ್ಲಿ ಮೋರ್ ಪರ್ಟಿಕ್ಯುಲರ್ಲಿ ಅದನ್ನ ಈಗ ವಾಪಸ್ ತಗೊಂಡು ಬಂದಿದ್ದಾರೆ ಅಷ್ಟೇ. ಇದಕ್ಕಾಗಿ ಆಯಾ ದೇಶಗಳು ಬ್ಯಾಂಕ್ ಆಫ್ ಇಂಗ್ಲೆಂಡ್ಗೆ ನಿಗದಿತ ಶುಲ್ಕನ್ನ ಪಾವತಿ ಮಾಡಬೇಕಾಗತ್ತೆ. ಅಲ್ಲಿರ್ತಕ್ಕಂಥ ಚಿನ್ನವನ್ನು ಇಡಬೇಕಿಟ್ಟಾಗ ಸೊ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಫೀಸ್ ಇರುತ್ತೆ, ಅದು ಮೇಂಟೈನ್ ಮಾಡ್ಬೇಕಲ್ವಾ. ಸೊ ಅದಕ್ಕೆ ಏನ್ ಮಾಡ್ಬೇಕಾದ್ರೆ ಆಯಾ ದೇಶಗಳು ಅದಕ್ಕೆ ಒಂದು ಫೀಸ್ ಅನ್ನ ಪೇಡ್ ಮಾಡಿ ಅಲ್ಲಿ ಬ್ಯಾಂಕ್ ಆಫ್ ಬ್ರಿಟನ್ ನಲ್ಲಿ ಇಟ್ಟಿರ್ತಾರ.
ನೋಡ್ರಿ, ಯಾರು ನಮ್ಮ ಮ್ಯಾಗಝಿನ್ಸ್ಗಳನ್ನು ತಗೊಂಡಿಲ್ಲ, ನೀವು ಮ್ಯಾಗಝಿನ್ಸ್ಗಳನ್ನು ಕೂಡ ತಗೋಬಹುದು. ಯಾರು ನೀವು ಪ್ರೀವಿಯಸ್ ಕ್ಲಾಸನ್ನು ಕೇಳೋಕ್ಕಾಗಿಲ್ಲ, ಯಾರು ಹೊಸದಾಗಿ ನಮ್ಮ ಚಾನಲ್ನ ಭೇಟಿ ನೀಡ್ತಾ ಇದ್ದೀರಿ, ಈಗಾಗಲೇ ನಿಮಗೆ ಯಾವ ಎಕ್ಸಾಮಲ್ಲಿ ಎಷ್ಟೆಷ್ಟು ಪ್ರಶ್ನೆ ಬಂದಿದೆ ಅಂತಕ್ಕಂಥದ್ದು ನಿಮಗೆ ಕ್ಲಿಯರ್ ಆಗಿ ತೋರಿಸಿದ್ದೀವಿ. ಅರ್ಥ ಸುಮಾರು ಜನ ಕೇಳ್ತಾ ಇದ್ರು, ಸರ್ ನಿಮ್ಮದು ಒಂದೇ ರೆಫರ್ ಮಾಡಾಗುತ್ತೆ, ಏನು ಬೇರೆದು ರೆಫರ್ ಮಾಡಬೇಕು ಅಂತಕ್ಕಂಥದ್ದು ಸುಮಾರು ಜನ ಕೇಳ್ತಾ ಇದ್ರು. ನೋಡಿ, ನಿಮಗೆ ನಾವು 80 to 90% ಎಫಿಷಿಯನ್ಸಿ ಕೊಟ್ಟೇ ಕೊಡ್ತೀವಿ. ಅರ್ಥ ಆಯ್ತಾ? ಅದಲ್ಲದೆ ನಿಮಗೆ ಇನ್ನೊಂದೇನು ಒಂದೇನಂದರೆ, ನಾವು ನಿಮಗೆ ಕೇವಲ ಪತ್ರಿಕೆಗಳನ್ನು ಮಾತ್ರ ಕವರ್ ಮಾಡ್ತಾ ಇಲ್ಲ. ನಿಮಗೆ PIB ಆಗಿರ್ಬೋದು, GK ಟುಡೇ ಆಗಿರ್ಬೋದು, ಅರ್ಥ ಆಯ್ತಾ, ಮತ್ತಿತರ ವೆಬ್ಸೈಟ್ಗಳನ್ನು ನಿಮಗೆ ರೆಫರ್ ಮಾಡಿಬಿಟ್ಟು, ನಾವು ಗೋರ್ಮೆಂಟ್ ರೆಫರ್ ಮಾಡಿಬಿಟ್ಟು ನಿಮಗೆ ಈ ಒಂದು ಕನ್ಸಾಲಿಡೇಟೆಡ್ ಡೈಲಿ ನಿಮಗೆ ಎಷ್ಟೊಂದು ಶ್ರಮಪಟ್ಟು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಸೊ ಅದನ್ನು ಆದಷ್ಟು ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ವಿಡಿಯೋಸ್ಗಳನ್ನು. ಮತ್ತು ಯಾರು ನಮ್ಮ ಮ್ಯಾಗಝಿನನ್ನು ತೊಗೊಂಡಿಲ್ಲ, ನೀವು ತೊಗೊಳ್ಳಿ, ಬಹಳ ಯೂಸ್ಫುಲ್ ಇದೆ. 2023 ಜಾನ್ ಟು ಏಪ್ರಿಲ್ 2024 640 ಆಗುತ್ತೆ. 2022 ಜಾನ್ ಟು ಏಪ್ರಿಲ್ 2024 1140 ಆಗುತ್ತೆ. ಡಿಸ್ಕೌಂಟ್ 1040 ಸಿಗುತ್ತೆ. ಐದರ್ ಫೋನ್ಪೇ, ಗೂಗಲ್ ಪೇ, ಪೇಟಿಎಂ, BNP ಮುಖಾಂತರ ನಂಬರ್ಗೆ ಪೇ ಮಾಡೋದನ್ನು ವಾಟ್ಸಪ್ಪಲ್ಲಿ ಪೇಮೆಂಟ್ ಮಾಡಿದ ಸ್ಕ್ರೀನ್ಶಾಟ್ ಕಳೆದ್ರೆ ನಮ್ಮ ನೋಟ್ಸ್ಗಳನ್ನು ಸಾಫ್ಟ್ ಫಾರ್ಮ್ಯಾಟಲ್ಲಿ ಕಳಿಸ್ತೀವಿ. ನೋಡಿರಿ, ಯಾರು ನಿಮಗೆ KS ಓದ್ತಾ ಇದ್ರೆ, KS ಹತ್ರ ಬರ್ತಾ ಇದೆ, ಆಲ್ರೆಡಿ ಡೇಟು ಕೂಡ ಡಿಕ್ಲೇರ್ ಆಗಿದೆ, ನಿಮಗೆ ಸಮಯ ಬಹಳ ಕಡಿಮೆ ಇದೆ. ಸೊ ಅದಕ್ಕೆ ಕಡಿಮೆ ಸಮಯದಲ್ಲಿ ನಿಮಗೆ ಎಲ್ಲ ಕವರ್ ಮಾಡೋಕ್ಕೆ ಅಂಥ ಒಂದು ಕನ್ಸಾಲ್ಟೇಟ್ ಮೆಟೀರಿಯಲನ್ನು ತಮಗೆ ಕೊಡ್ತೀವಿ ನಾವು. ಅರ್ಥ ಆಯ್ತಾ? ನೀವು ಕಂಟಿನ್ಯೂಸ್ ನಮ್ಮ ಕ್ಲಾಸನ್ನು ಕೇಳ್ತಾ ಇದ್ರೆ ಒಂದು ತಿಂಗಳದ ಮ್ಯಾಗಝಿನನ್ನು ನೀವು 2 ಅವರ್ದಲ್ಲಿ ಓದ್ಬೋದು ನಾವು. ಅರ್ಥ ಆಯ್ತಾ? ಅಷ್ಟೊಂದು ಬರ್ಡನ್ ಇರದೆ, ಹ್ಯಾಸಲ್ಸ್ ನಿಮಗೆ ಅಷ್ಟೊಂದು ಬರ್ಡನ್ ಆಗದೆ ಒಂದು ರೀತಿಯಲ್ಲಿ ನಾವು ಎಷ್ಟು ಎಕ್ಸಾಮ್ ಬೇಕು ಅಷ್ಟೇ ಕಂಟೆಂಟನ್ನು ಕೊಟ್ಟಿದ್ದೀವಿ. ಅರ್ಥ ಆಯ್ತಾ? ನೀವು ಅದನ್ನು ಯೂಸ್ ಮಾಡ್ಕೋಬೋದು. KS ಆದವ್ರು ಈ ಸಬ್ಸ್ಕ್ರಿಪ್ಷನ್ ತೊಗೊಳ್ಳಿ. ಇನ್ನು PDO, VA ಯಾರು ಓದ್ತಾ ಇದ್ರಿ, PSI ಯಾರು ಓದ್ತಾ ಇದ್ರಿ, 2023 ಜಾನ್ ಟು ಏಪ್ರಿಲ್ವರೆಗೆ ತೊಗೊಳ್ಳಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶ್ಚನ್ ಕೇಳಿದ್ರೆ, 2024-26 ಅವಧಿಗೆ ಕೊಲಂಬೋ ಪ್ರಕ್ರಿಯೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡ ದೇಶ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಭಾರತ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ಇದನ್ನು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇದಕ್ಕೆ ನಾವು ಕೊಲಂಬೋ ಪ್ರೊಸೆಸ್ ಅಂತ ಕರಿತೀವಿ. ಆಯ್ತಾ? ಕೊಲಂಬೋ ಪ್ರೊಸೆಸ್. ಹಾಗಾದ್ರೆ ಕೊಲಂಬೋ ಪ್ರೊಸೆಸ್ ಅಂದ್ರೆ ಏನು? ಈ ಕೊಲಂಬೋ ಪ್ರೊಸೆಸ್ ಯಾವಾಗ ಜಾರಿಗೆ ಬಂತು, ಎಷ್ಟು ದೇಶಗಳ ಸದಸ್ಯ ರಾಷ್ಟ್ರವಾಗಿದ್ದಾವೆ, ಇದರ ಉದ್ದೇಶ ಏನು, ಇದ್ರ ಬಗ್ಗೆ ಸವಿಸ್ತಾರವಾಗಿ ಡಿಸ್ಕಷನ್ ಮಾಡೋಣ. 2024-26 ಅವಧಿಗೆ ಕೊಲಂಬೋ ಪ್ರಕ್ರಿಯೆ, ದಟ್ ಇಸ್ ಕೊಲಂಬೋ ಪ್ರೊಸೆಸ್ ಅಧ್ಯಕ್ಷ ಸ್ಥಾನವನ್ನು ಭಾರತ ವಹಿಸಿಕೊಂಡಿದೆ. ನೋಡಿ, ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಇದು ಈ ನ್ಯೂಸ್. ಅರ್ಥ ಆಯ್ತಾ? ಈ ನ್ಯೂಸ್ ನಿಮಗೆ ಯಾವುದೇ ಪತ್ರಿಕೆಯಲ್ಲಿ ಕಾಣಲ್ಲ. ಅರ್ಥ ಆಯ್ತಾ? ಯಾವ ಒಂದು ಪತ್ರಿಕೆಯಲ್ಲೂ ಕೂಡ ನ್ಯೂಸ್ ಬಂದಿರಲ್ಲ ಇದು. ಸೊ ಇದು ನಿಮಗೆ ಏನಂದ್ರೆ ಒಂದು ವೆಬ್ಸೈಟ್ ಇಂದಾಗಿ, PIB ಇಂದಾಗಿ, GK ಟುಡೇ ಇಂದಾಗಿ, ಅದರ್ ವೆಬ್ಸೈಟ್ಗಳನ್ನು ನಾವು ರೆಫರ್ ಮಾಡಿ ನಿಮಗೆ ಎಲ್ಲ ವಿಡಿಯೋಸ್ ಅಲ್ಲಿ ಕೊಡ್ತಾ ಇದೀವಿ. ಅರ್ಥ ಆಯ್ತಾ? ಇದು ನ್ಯೂಸ್ ಅಲ್ಲಿ ಬರದೇ ಇರತಕ್ಕಂಥ ವಿಷಯ. ಸೊ ಅದಕ್ಕೆ ನೀವು ಏನು ಮಾಡಬೇಕಂದ್ರೆ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ. ನಾವು ನಿಮಗೆ ಬೆಸ್ಟ್ ಆಫ್ ದಿ ಬೆಸ್ಟ್ ಅನ್ನ ಕೊಡ್ತಾ ಇದೀವಿ. ಅರ್ಥ ಆಯ್ತಾ? 2003ರಲ್ಲಿ ಪ್ರಾರಂಭವಾದ ನಂತರ ಕೊಲಂಬೋ ಪ್ರಕ್ರಿಯೆ ಅಧ್ಯಕ್ಷ ಸ್ಥಾನವನ್ನು ಭಾರತ ಮೊದಲ ಬಾರಿಗೆ ವಹಿಸಿಕೊಂಡಿದೆ. ಕೊಲಂಬೋ ಪ್ರೊಸೆಸ್ ಅಂತಕ್ಕಂಥದ್ದು ಇದು ಸ್ಟಾರ್ಟ್ ಆಗೋದು 2003ರಲ್ಲಿ. 2003ರಲ್ಲಿ ಸ್ಟಾರ್ಟ್ ಆಗಿದ್ರಿಂದ ಈ ಒಂದು ಕೊಲಂಬೋ ಪ್ರಕ್ರಿಯೆ ಅಥವಾ ಕೊಲಂಬೋ ಪ್ರೊಸೆಸ್ಗೆ ಭಾರತ ಅಧ್ಯಕ್ಷತೆ ವಹಿಸಿಕೊಂಡಿದ್ದು ಫಸ್ಟ್ ಟೈಮ್. ಅವಧಿ ಅಂದರೆ 2024ರಿಂದ 26ರವರೆಗೆ. ಇದು ಸಹಕಾರವನ್ನು ವರ್ಧಿಸಲು ಮತ್ತು ವಲಸೆ ಕಾರ್ಮಿಕರು ಎದುರಿಸುತ್ತಿರುವ ಸವಾಲುಗಳನ್ನು ಎದುರಿಸಲು ಭಾರತ ಒಂದು ಮಹತ್ವದ ಪ್ರಯತ್ನದ ಒಂದು ಹೆಜ್ಜೆಯಾಗಿದೆ. ಅರ್ಥ ಆಯ್ತಾ? ಕೊಲಂಬೋ ಪ್ರೊಸೆಸ್ ವಿಚ್ ಇಸ್ ರಿಲೇಟೆಡ್ ಟು ದಿ ಏನಂದ್ರೆ ವಲಸೆ ಕಾರ್ಮಿಕರು. ಸೊ ಕಾರ್ಮಿಕರು ಏನ್ ಮಾಡ್ತಾರೆ ಅಂದ್ರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಏನಾಗ್ತಾರ, ಒಂದು ವೇಜಸ್ಗೋಸ್ಕರವಾಗಿ, ಎಂಪ್ಲಾಯ್ಮೆಂಟ್ಗೋಸ್ಕರವಾಗಿ ಏನಾಗ್ತಿರ್ತಾರ, ಹೋಗ್ತಿರ್ತಾರ. ಸೊ ಅವರಿಗೆ ಒಂದು ಅನುಕೂಲವಾಗೋ ದೃಷ್ಟಿಯಿಂದಾಗಿ, ಅವರ ಒಂದು ಪ್ರಾಬ್ಲಮ್ಸ್ಗಳನ್ನು ರಿಸಾಲ್ವ್ ಮಾಡೋ ದೃಷ್ಟಿಯಿಂದಾಗಿ ಇಂಟರ್ನ್ಯಾಷನಲ್ ಕೋಆಪರೇಷನ್ ಇರಬೇಕಲ್ವಾ. ಸೊ ಆ ಇಂಟರ್ನ್ಯಾಷನಲ್ ಕೋಆಪರೇಷನ್ನೇ ಒಂದು ಯಾವುದಂದ್ರೆ ಕೊಲಂಬೋ ಪ್ರೊಸೆಸ್ ಅಂತಕ್ಕಂಥದ್ದು. ಕೊಲಂಬೋ ಪ್ರಕ್ರಿಯೆ ಬಗ್ಗೆ ಮಾತಾಡ್ತಾ ಬಂದಾಗ, ಕೊಲಂಬೋ ಪ್ರಕ್ರಿಯೆ ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾದಿಂದ ವಲಸೆ ಕಾರ್ಮಿಕರು ಮೂಲದ ದೇಶಗಳು ಪ್ರಾದೇಶಿಕ ಸಮಾಲೋಚನೆ ಒಂದು ಪ್ರಕ್ರಿಯೆಯಾಗಿದೆ. ಮೋರ್ ಪರ್ಟಿಕ್ಯುಲರ್ಲಿ ಕೊಲಂಬೋ ಪ್ರಕ್ರಿಯೆ ಅಂದರೆ ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾದಿಂದ, ಆಯ್ತಾ, ದಕ್ಷಿಣ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾದಿಂದ ವಲಸೆ ಕಾರ್ಮಿಕರ ಮೂಲದ ದೇಶಗಳ ಒಂದು ಪ್ರಾದೇಶಿಕ ಸಮಾಲೋಚನೆ ಒಂದು ಪ್ರಕ್ರಿಯೆ ಇದೆ. ಆಯ್ತಾ? ಅಂದರೆ ಇಟ್ ಇಸ್ ರಿಲೇಟೆಡ್ ಟು ದ ಸೌತ್ ಏಷ್ಯಾ. ಆಯ್ತಾ? ಸೌತ್ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇದು ಒಂದು ಪ್ರೊಸೆಸ್, ಕೊಲಂಬೋ ಪ್ರಕ್ರಿಯೆ ಅಂತಕ್ಕಂಥದ್ದು. ವಲಸೆ ಒಂದು ನಿರ್ವಹಣೆಯನ್ನು ಸುಧಾರಿಸಲು ಮತ್ತು ವಲಸೆ ಕಾರ್ಮಿಕರ ಹಕ್ಕುಗಳನ್ನು ರಕ್ಷಿಸಲು ಚರ್ಚೆಗಳನ್ನು ಸುಗಮಗೊಳಿಸುವ ಒಂದು ಬಂಧಿಸದ ನಾನ್ ಬೈಂಡಿಂಗ್ ಪ್ರಕ್ರಿಯೆಯಾಗಿದೆ. ಅಂದ್ರೆ ಇನ್ನೊಂದು ಗೊತ್ತಿರಬೇಕು, ಇಟ್ ಈಸ್ ನಾಟ್ ಎ ಲೀಗಲಿ ಬೈಂಡಿಂಗ್ ಅಗ್ರಿಮೆಂಟ್. ಲೀಗಲಿ ಬೈಂಡಿಂಗ್ ಅಗ್ರಿಮೆಂಟ್ ಅಂದ್ರೆ ಏನು? ಸೊ ಲೀಗಲಿ ಬೈಂಡಿಂಗ್ ಅಗ್ರಿಮೆಂಟ್ ಅಂದ್ರೆ ವಾಟ್ ಎವರ್ ದ ಪ್ರೊಸೆಸಸ್ ಅಥವಾ ವಾಟ್ ಎವರ್ ದ ಪ್ರಾವಿಷನ್ಸ್, ಯಾವುದಾದ್ರೂ ಪ್ರಾವಿಷನ್ಸ್ಗಳು ಈ ಒಂದು ಕೊಲಂಬೋ ಪ್ರಕ್ರಿಯೆಯಲ್ಲಿದ್ರೆ ಕಂಪಲ್ಸರಿ ಫಾಲೋ ಮಾಡಲೇಬೇಕು. ಅದಕ್ಕೆ ನಾವೇನು ಕರಿತೀವಿ, ಲೀಗಲಿ ಬೈಂಡಿಂಗ್ ಅಂತ ಕರಿತೀವಿ. ಸೊ ಕಂಪಲ್ಸರಿ ಫಾಲೋ ಮಾಡದೇ ಇರ್ಬೋದು ಅವರು, ಸೊ ಅದಕ್ಕೆ ನಾನ್ ಬೈಂಡಿಂಗ್ ಅಂತ ನಾವು
ಹೇಳ್ತೀವಿ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ಸು ನಿಮಗೆ ಇದರಲ್ಲಿ ಕೇಳ್ಬೋದು. KPSC KS ಅಲ್ಲಿ ಸ್ಟೇಟ್ಮೆಂಟ್ ಬೇಸ್ಡ್ ಅಲ್ಲಿ ಕೊಲಂಬೋ ಪ್ರಕ್ರಿಯೆ ಇಸ್ ಒನ್ ಕೊಲಂಬೋ ಪ್ರೊಸೆಸ್ ಇಸ್ ಒನ್ ಆಫ್ ದಿ ನಾನ್ ಬೈಂಡಿಂಗ್ ಅಗ್ರಿಮೆಂಟ್ ಅಂತ ಹೇಳ್ಬೋದು. ಸೊ ನಾನ್ ಬೈಂಡಿಂಗ್ ಎಸ್ ಇದು ಕರೆಕ್ಟ್ ಆಗಿರ್ತಕ್ಕಂಥದ್ದು ಗೊತ್ತಿರಬೇಕು. ಆಮೇಲೆ ಈಗ ಈ ಕೆಳಗಿನಗಳಲ್ಲಿ ಯಾವುದು ಒಂದು ವಲಸೆ ಕಾರ್ಮಿಕರ ಬಗ್ಗೆ ಡೀಲ್ ಮಾಡ್ತಕ್ಕಂಥ ಒಂದು ಅಗ್ರಿಮೆಂಟ್ ಆಗಿದೆ, ಒಂದು ಪ್ರೊಸೆಸ್ ಆಗಿದೆ, ಈ ತರ ಪ್ರಶ್ನೆನ ಕೇಳ್ತಾರೆ. ದಟ್ ಇಸ್ ಕೊಲಂಬೋ ಪ್ರಕ್ರಿಯೆ ಅಂತಕ್ಕಂಥದ್ದು ತಮಗೆ ಗೊತ್ತಿರಬೇಕು. 2003ರಲ್ಲಿ ಜಾರಿಗೆ ಬಂದಿದೆ. ಫಸ್ಟ್ ಟೈಮ್ ಇಂಡಿಯಾ ಇದಕ್ಕೆ ಏನ್ ಮಾಡಿದೆ, ಚೇರ್ ಅನ್ನ ವಹಿಸ್ಕೊಂಡಿರ್ತಕ್ಕಂಥದ್ದು. ಕೊಲಂಬೋ ಪ್ರಕ್ರಿಯೆ ಏಷ್ಯಾದ 12 ಸದಸ್ಯ ರಾಷ್ಟ್ರಗಳನ್ನು ಮತ್ತು 8 ವೀಕ್ಷಕ ರಾಜ್ಯಗಳನ್ನ ಹೊಂದಿರತಕ್ಕಂಥದ್ದು. ಇದರಲ್ಲಿ 8 ವೀಕ್ಷಕ ದೇಶಗಳಿದಾವೆ, 12 ಸದಸ್ಯ ರಾಷ್ಟ್ರಗಳಿದಾವೆ. ಕೊಲಂಬೋ ಪ್ರಕ್ರಿಯೆ ಏಷ್ಯಾದ 12 ಸದಸ್ಯ ರಾಷ್ಟ್ರಗಳು ಯಾವ್ಯಾವ ಅಂದ್ರೆ ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್, ಚೀನಾ, ಭಾರತ, ಇಂಡೋನೇಷ್ಯಾ, ತದನಂತರದಲ್ಲಿ ನೇಪಾಳ, ಪಾಕಿಸ್ತಾನ್, ಫಿಲಿಪೈನ್ಸ್, ಶ್ರೀಲಂಕಾ, ಥೈಲ್ಯಾಂಡ್, ವಿಯತ್ನಾಂ ಮತ್ತು ಕಾಂಬೋಡಿಯಾ. ಗೊತ್ತಿರಬೇಕು, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ ಇದು. ಅರ್ಥ ಆಯ್ತಾ? ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಕೆಳಗಿನಗಳಲ್ಲಿ ಯಾವುದು ಕೊಲಂಬೋ ಪ್ರಕ್ರಿಯೆ ಒಂದು ಸದಸ್ಯ ರಾಷ್ಟ್ರವಾಗಿದೆ, ಯಾವುದು ಆಗಿಲ್ಲ, ಭಾರತ ಆಗಿದನೋ ಇಲ್ಲವೋ, ಭಾರತ ಯಾವಾಗ ಪಡ್ಕೊಂಡಿದೆ, ಆಮೇಲೆ ಭಾರತ ಫಸ್ಟ್ ಟೈಮ್ ಚೇರ್ಪರ್ಸನ್ ವಹಿಸ್ಕೊಂಡಿದೆ ಅಥವಾ ಇದಕ್ಕಿಂತಲೂ ಮುಂಚೆ ವಹಿಸ್ಕೊಂಡಿದೆ. ಈ ತರ ಪ್ರಶ್ನೆಗಳನ್ನ ನಿಮಗೆ ಸರ್ವೇ ಸಾಮಾನ್ಯವಾಗಿ ಕೇಳ್ತಿರ್ತಾರೆ, ಗೊತ್ತಿರಬೇಕು, ಬಹಳ ಇಂಪಾರ್ಟೆಂಟ್. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಇತ್ತೀಚೆಗೆ ನಿಫ್ಟಿ ಇವಿ ಮತ್ತು ನ್ಯೂ ಏಜ್ ಆಟೋಮೋಟಿವ್ ಇಂಡೆಕ್ಸ್ ಅನ್ನ ಬಿಡುಗಡೆ ಮಾಡಿದ ಸಂಸ್ಥೆ ಯಾವುದು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಂದ್ರೆ NSE ಇಂಡೆಕ್ಸ್ ಲಿಮಿಟೆಡ್ ಅಂತ ನಾವು ಹೇಳ್ತೀವಿ. ಆಯ್ತಾ? ಬಹಳ ಇಂಪಾರ್ಟೆಂಟ್. ನೋಡಿ ಇದನ್ನ ಹೇಳೋಕ್ಕಿಂತ ಮುಂಚಿತವಾಗಿ, ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚಿತವಾಗಿ ಕೆಲವೊಂದು ಫ್ಯಾಕ್ಟ್ಸ್ ಗಳನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಏನಂದ್ರೆ ಭಾರತದಲ್ಲಿ ಶೇರ್ ಮಾರ್ಕೆಟ್ ಅಂತಕ್ಕಂಥದ್ದು ಇದೆ. ಸೊ ಈ ಒಂದು ಶೇರ್ ಮಾರ್ಕೆಟ್ ಅಥವಾ ಕ್ಯಾಪಿಟಲ್ ಮಾರ್ಕೆಟ್ ಅನ್ನ ರೆಗ್ಯುಲೇಟ್ ಮಾಡೋದು ಭಾರತದಲ್ಲಿ ಯಾವುದಾದ್ರೂ ಸಂಸ್ಥೆ ಇದ್ರೆ ಅದನ್ನ ನಾವೇನು ಕರಿತೀವಿ, ಸೆಬಿ ಅಂತ ಹೇಳ್ತೀವಿ. ಸೆಬಿ ಏನ್ ಮಾಡುತ್ತೆ, ಈ ಒಂದು ಶೇರ್ ಮಾರ್ಕೆಟ್ ಅಥವಾ ಕ್ಯಾಪಿಟಲ್ ಮಾರ್ಕೆಟ್ ಅನ್ನ ರೆಗ್ಯುಲೇಟ್ ಮಾಡುತ್ತೆ. ಸೊ ಶೇರ್ ಅನ್ನ ಖರೀದಿ ಮಾಡ್ಬೇಕಂದ್ರ ಭಾರತದಲ್ಲಿ ಏನಂದ್ರೆ 2 ಪ್ರಮುಖವಾಗಿ ಶೇರ್ ಮಾರ್ಕೆಟ್ಗಳಿದಾವೆ. ಒಂದು BSE ಅಂತಕ್ಕಂಥದ್ದು ಇದೆ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಇನ್ನೊಂದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತಕ್ಕಂಥದ್ದು ಇದೆ. ಇನ್ನೊಂದು ರೀಸೆಂಟ್ ಆಗಿ 2017ರಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು INX ಅಂತಕ್ಕಂಥದ್ದು, ಇಂಟರ್ನ್ಯಾಷನಲ್ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಶೇರ್ ಮಾರ್ಕೆಟ್. ಇದು ಗಾಂಧಿನಗರದಲ್ಲಿ ಇರ್ತಕ್ಕಂಥದ್ದು. ಅರ್ಥ ಆಯ್ತಾ? ಇದರಲ್ಲಿ BSE ಅಂತಕ್ಕಂಥದ್ದು ಇದೇನ್ ಮಾಡುತ್ತೆ, ಫೇಮಸ್ ಆಗಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇದು ಬಿಡುಗಡೆ ಮಾಡ್ತಕ್ಕಂಥ ಸೂಚ್ಯಾಂಕ ಯಾವ್ದಂದ್ರೆ ಸೆನ್ಸೆಕ್ಸ್ ಅಂತ ಹೇಳ್ತೀವಿ. ಇಂಥದ NSE ಬಿಡುಗಡೆ ಮಾಡ್ತಕ್ಕಂಥ ಸೂಚ್ಯಾಂಕ ಯಾವ್ದಂದ್ರೆ ನಿಫ್ಟಿ ಅಂತ ಹೇಳ್ತೀವಿ. ಸೆನ್ಸೆಕ್ಸ್ ಅಲ್ಲಿ 30 ಕಂಪನಿಗಳನ್ನ ಪರಿಗಣನೆ ತೆಗೆದುಕೊಂಡ್ರೆ ನಿಫ್ಟಿಯಲ್ಲಿ 50 ಕಂಪನಿಗಳ ಪರಿಗಣನೆ ತೆಗೆದುಕೊಂಡು ಶೇರ್ ಮಾರ್ಕೆಟ್ ಅನ್ನ ಬಿಡುಗಡೆ ಮಾಡಲಾಗುತ್ತೆ. ಅರ್ಥ ಆಯ್ತಾ? ಹಂಗೆ ಇತ್ತೀಚೆಗೆ ಏನಂದ್ರೆ 2 ಇಂಡೆಕ್ಸ್ಗಳು, ಅರ್ಥ ಆಯ್ತಾ, 2 ಇಂಡೆಕ್ಸ್ಗಳು ನಿಫ್ಟಿ ಇವಿ ಮತ್ತು ನ್ಯೂ ಏಜ್ ಆಟೋಮೇಟಿವ್ ಇಂಡೆಕ್ಸ್ ಅನ್ನ ಬಿಡುಗಡೆ ಮಾಡಲಾಗಿದೆ. ಸೊ ಬಿಡುಗಡೆ ಮಾಡಿರ್ತಕ್ಕಂಥ ಕಂಪನಿ ಯಾವ್ದಂದ್ರೆ NSE ಇಂಡೆಕ್ಸ್ ಲಿಮಿಟೆಡ್ ಅಂತ ಹೇಳ್ತೀವಿ. NSE ಇಂಡೆಕ್ಸ್ ಲಿಮಿಟೆಡ್. ಸೊ NSE ಇಂಡೆಕ್ಸ್ ಲಿಮಿಟೆಡ್ ಇದು ಒಂದು ಏನಂದ್ರೆ ಈ ಒಂದು ಲಿಮಿಟೆಡ್ ಅಂತಕ್ಕಂಥದ್ದು NSE ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಇನ್ನೊಂದು ಒಂದು ಕಂಪನಿ ಅಂತಾನೆ ಹೇಳ್ಬೋದು. ಅರ್ಥ ಆಯ್ತಾ? ಅದರ ಉಪ ಕಂಪನಿ ಅಂತಾನೆ ಹೇಳ್ಬೋದು. ಅರ್ಥ ಆಯ್ತಾ? ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ನೋಡಿ, ಇತ್ತೀಚೆಗೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಲಿಮಿಟೆಡ್ ನ ಒಂದು ಅಂಗಸಂಸ್ಥೆಯಾಗಿರ್ತಕ್ಕಂಥ NSE ಇಂಡೆಕ್ಸ್ ಲಿಮಿಟೆಡ್ ನಿಫ್ಟಿ ಇವಿ ಮತ್ತು ನ್ಯೂ ಏಜ್ ಆಟೋಮೇಟಿವ್ ಇಂಡೆಕ್ಸ್ ಹೆಸರಿನ ಭಾರತ 1ನೇ ಎಲೆಕ್ಟ್ರಿಕಲ್ ವೆಹಿಕಲ್ ಇವಿ ಸೂಚ್ಯಾಂಕವನ್ನ ಬಿಡುಗಡೆ ಮಾಡಿದೆ. ನೋಡ್ರಿ, ಬಹಳ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಎಲೆಕ್ಟ್ರಿಕ್ ವೆಹಿಕಲ್ ಅಂತಕ್ಕಂಥದ್ದು ಈ ಒಂದು ಪ್ರಸ್ತುತವಾಗಿರ್ತಕ್ಕಂಥ ಡೇಗಳಲ್ಲಿ ಒಂದು ಅಲ್ಟರ್ನೇಟಿವ್ ಆಗಿ ನಾವು ಬಳಸ್ತಾ ಇದೀವಿ. ಆಯ್ತಾ? ಎಲೆಕ್ಟ್ರಿಕ್ ವೆಹಿಕಲ್ ಅಂತಕ್ಕಂಥದ್ದು ನಾವು ಈ ಪೆಟ್ರೋಲ್ ಮತ್ತು ಡೀಸೆಲ್ಸ್ ಗಳನ್ನ ಏನು ಒಂದು ನವೀಕರಿಸಲಾಗದ ಇಂಧನ ಶಕ್ತಿಗಳಿದಾವೆ, ಸೊ ಅವುಗಳನ್ನ ಬದಲಿಗೆ ನಾವು ಎಲೆಕ್ಟ್ರಿಕ್ ವೆಹಿಕಲ್ ಅನ್ನ ಬಳಸ್ತಾ ಇದೀವಿ. ಸೊ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ ಇಲ್ಲಿ ಹೂಡಿಕೆ ಮಾಡೋರು ಕೂಡ ಇರ್ತಾರ. ಅರ್ಥ ಆಯ್ತಾ? ಹೂಡಿಕೆ ಮಾಡೋರಿಗೆ ಅವರಿಗೆ ಒಂದು ರಿಲೇಟೆಡ್ ಆಗಿರ್ತಕ್ಕಂಥ ಇಂಡೆಕ್ಸ್ ಯಾವ್ದಂದ್ರೆ ನಿಫ್ಟಿ ಇವಿ ಮತ್ತು ನ್ಯೂ ಏಜ್ ಆಟೋಮೇಟಿವ್ ಇಂಡೆಕ್ಸ್ ಅಂತಕ್ಕಂಥ ಬಿಡುಗಡೆ ಮಾಡಲಾಗುತ್ತೆ. ಅದು ಬಿಡುಗಡೆ ಮಾಡಿರ್ತಕ್ಕಂಥ ಸಂಸ್ಥೆ ಅಂದರೆ NSE ಇಂಡೆಕ್ಸ್ ಲಿಮಿಟೆಡ್ ಅಂತಕ್ಕಂಥದ್ದು. ಬಹಳ ಇಂಪಾರ್ಟೆಂಟ್ ನೋಡಿ. ಇವಿ ವಲಯದ ಭಾಗವಾಗಿರುವ ಅಥವಾ ಹೊಸ ಯುಗದ ಆಟೋಮೋಟಿವ್ ವಾಹನಗಳು ಮತ್ತು ಸಂಬಂಧಿತ ತಂತ್ರಜ್ಞಾನ ಅಭಿವೃದ್ಧಿಯಲ್ಲಿ ತೊಡಗಿರುವ ಕಂಪನಿಗಳ ಕಾರ್ಯಕ್ಷಮತೆಯನ್ನು ಪತ್ತೆ ಹಚ್ಚುವ ಗುರಿಯನ್ನು ಈ ಸೂಚ್ಯಾಂಕ ಹೊಂದಿದೆ. 3 ಪರ್ಟಿಕ್ಯುಲರ್ಲಿ ಯಾವ ಕಂಪನಿಗಳು ಒಂದು ಈ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಬಗ್ಗೆ ಡೀಲ್ ಮಾಡ್ತಿರ್ತಾವ, ಎಲೆಕ್ಟ್ರಿಕ್ ವೆಹಿಕಲ್ ತಂತ್ರಜ್ಞಾನದ ಬಗ್ಗೆ ಅಭಿವೃದ್ಧಿಯಲ್ಲಿ ಇರ್ತಾವ, ಅಂತ ಕಂಪನಿಗಳ ಒಂದು ಕಾರ್ಯಕ್ಷಮತೆ, ಅಂತ ಕಂಪನಿಗಳಲ್ಲಿ ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರೆ ಆ ಕಂಪನಿ ಕಾರ್ಯಕ್ಷಮತೆ ಗೊತ್ತಾಗುತ್ತೆ. ಸೊ ಕಾರ್ಯಕ್ಷಮತೆ ಹೇಗೆ ಗೊತ್ತಾಗುತ್ತೆ? ದೀಸ್ 2 ಇಂಡೆಕ್ಸ್, ನಿಫ್ಟಿ ಇವಿ ಅಂಡ್ ನ್ಯೂ ಏಜ್ ಆಟೋಮೇಟಿವ್ ಇಂಡೆಕ್ಸ್ ಅಂತಕ್ಕಂಥದ್ದು ದಿಸ್ ಇಸ್ ರಿಲೀಸ್ಡ್ ಬೈ NSE ಇಂಡೆಕ್ಸ್ ಲಿಮಿಟೆಡ್ ಅಂತ ನಾವು ಹೇಳ್ತೀವಿ. ನಿಫ್ಟಿ ಇವಿ ಮತ್ತು ಹೊಸ ಯುಗದ ಆಟೋಮೇಟಿವ್ ಇಂಡೆಕ್ಸ್ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಸೂಚ್ಯಾಂಕವು 2ನೇ ಏಪ್ರಿಲ್ 2018ರಂದು ಮೂಲ ದಿನಾಂಕವನ್ನು ಹೊಂದಿದೆ ಮತ್ತು ಸೂಚ್ಯಾಂಕದ ಮೂಲ ಮೌಲ್ಯವು 1000 ಆಗಿದೆ. ಇಂಪಾರ್ಟೆಂಟ್ ಇದು, ಮೂಲ ಮೌಲ್ಯನೂ ಕೂಡ ಇಂಪಾರ್ಟೆಂಟು. ಆಮೇಲೆ ಇದರ ಮೂಲ ವರ್ಷ 2018 2018
ಬೇಸ್ ಏರ್ ಆಗಿ ತಗೊಳುತ್ತೆ, ಬೇಸ್ ಏರ್ ಆಗಿ. ಅರ್ಥ ಆಯ್ತಾ? ಬೇಸ್ ಏರ್ ಆಗಿ ತಗೊಂಡು ಇದು ಕ್ಯಾಲ್ಕುಲೇಟ್ ಮಾಡುತ್ತೆ. ಸೂಚ್ಯಾಂಕವನ್ನು ಅರೆ ವಾರ್ಷಿಕವಾಗಿ ಪುನರ್ರಚಿಸಲಾಗುತ್ತದೆ, ರೀಕನ್ಸ್ಟಿಟ್ಯೂಟೆಡ್ ಸೆಮಿ ಅನ್ಯುವಲಿ ಮತ್ತು ತ್ರೈಮಾಸಿಕ ಆಧಾರದ ಮೇಲೆ ಸಮತೋಲನ ಮಾಡಲಾಗುತ್ತದೆ, ರೀಬ್ಯಾಲೆನ್ಸ್ ಆನ್ ಕ್ವಾರ್ಟರ್ಲಿ ಬೇಸಿಸ್. ಆಯ್ತಾ? ಏನು ಮಾಡುತ್ತೆ, ಫಸ್ಟಿಗೆ ರೀಕನ್ಸ್ಟಿಟ್ಯೂಟೆಡ್ ಸೆಮಿ ಅನ್ಯುವಲಿ ಮಾಡಲಾಗುತ್ತೆ, ಅರೆ ವಾರ್ಷಿಕವಾಗಿ ಅಂದರೆ 6 ತಿಂಗಳಿಗೆ ಒಂದು ಬಾಗಿ, ಮತ್ತು ತ್ರೈಮಾಸಿಕ ಆಧಾರದ ಮೇಲೆ ಕೂಡ ಏನು ಮರು ಸಮತೋಲನವನ್ನು ಮಾಡಲಾಗುತ್ತೆ. ಈ ಒಂದು ಇಂಡೆಕ್ಸ್ ಗೊತ್ತಿರಬೇಕು, ಇಂಪಾರ್ಟೆಂಟು. ಎಸ್, ನೆಕ್ಸ್ಟ್ ನೋಡಿ ಇದ್ರ ಬಗ್ಗೆ ಏನಿದ್ರೆ, ಹೊಸ ಸೂಚ್ಯಾಂಕವು ಆಸ್ತಿ ವ್ಯವಸ್ಥಾಪಕರಿಗೆ ಮಾನದಂಡವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಗಳು ಸೂಚ್ಯಾಂಕ ನಿಧಿಗಳಿಂದ ಟ್ರ್ಯಾಕ್ ಮಾಡಲಾದ ಉಲ್ಲೇಖ ಸೂಚ್ಯಾಂಕವಾಗಿರುತ್ತದೆ. ಇದರಲ್ಲಿ ಕೂಡ ಈ ಇನ್ಫಾರ್ಮೇಶನ್ ಇರುತ್ತೆ. ನೋಡಿ, ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ, ಇತ್ತೀಚೆಗೆ ಯಾವ ಸಚಿವಾಲಯವು ಸಂಚಾರ ಸಾಥಿ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವಂದ್ರೆ ದಟ್ ಇಸ್ ಸಂವಹನ ಸಚಿವಾಲಯ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ಸಂಚಾರ ಸಾಥಿ ಪೋರ್ಟಲ್ ಅಂದ ತಕ್ಷಣ ತಮ್ಗೆ ತಲೆಯಲ್ಲಿ ಏನು ಬಿಡುತ್ತಂದ್ರೆ ಸಂಚಾರ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಅಂತ ಹೇಳ್ತೀವಿ. ಸೊ ಇದು ನಾವು ತಲೆಯಲ್ಲಿ ಇಟ್ಕೋಬಾರ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಾರೆ ಸಂವಹನ ಸಚಿವಾಲಯ. ಡಿಜಿಟಲ್ ವಂಚನೆಗಳನ್ನು ನಿಯಂತ್ರಿಸಲು ದೂರ ಸಂಪರ್ಕ ಇಲಾಖೆ ಮತ್ತು ಗೃಹ ವಿಭಾಗ ಇಲಾಖೆಗಳು ಸಚಿವಾಲಯದ ಸಹಯೋಗದೊಂದಿಗೆ ಸಂಭಾವ್ಯ ವಂಚನೆಯಿಂದ ನಾಗರಿಕರನ್ನು ರಕ್ಷಿಸಲು ನಿರ್ಣಾಯಕ ಕ್ರಮವನ್ನು ಕೈಗೊಳ್ಳಲಾಗಿದೆ. ಅರ್ಥ ಆಯ್ತಾ? ಅಂದ್ರೆ ಗೃಹ ವ್ಯವಹಾರಗಳ ಸಚಿವಾಲಯ ಮತ್ತು ದೂರ ಸಂಪರ್ಕ ಇಲಾಖೆ. ದೂರ ಸಂಪರ್ಕ ಅಂದ್ರೆ ಸಂವಹನ ಅಂತಾನೆ ಹೇಳ್ತೀವಿ ನಾವು. ಭಾರತದಲ್ಲಿ ಮೊಬೈಲ್ ಫೋನ್ ಬಳಕೆದಾರ ಸುರಕ್ಷತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರತಕ್ಕಂಥದ್ದು. ಸಂಚಾರ ಸಾಥಿ ಪೋರ್ಟಲ್ ಅನ್ನ ಸಂವಹನ ಒಂದು ಸಚಿವಾಲಯ ಇದನ್ನು ಮಾಡಿದೆ, ಪ್ರಾರಂಭವನ್ನ ಮಾಡಿರ್ತಕ್ಕಂಥದ್ದು. ಇಂಪಾರ್ಟೆಂಟ್ ಗೊತ್ತಿರಬೇಕು, ಎದರಿಗೋಸ್ಕರ ಪ್ರಾರಂಭ ಮಾಡಲಾಗಿದೆ, ಯಾರು ಪ್ರಾರಂಭ ಮಾಡಿದ್ದಾರೆ ಅಂತಕ್ಕಂಥದ್ದು. ಮೊಬೈಲ್ ಫೋನ್ಗಳನ್ನು ದುರುಪಯೋಗಪಡಿಸಿಕೊಳ್ಳುವ ಮೂಲಕ ಗುರುತಿನ ಕಳ್ಳತನ ಮತ್ತು ಬ್ಯಾಂಕಿಂಗ್ ವಂಚನೆಯಂತ ವಂಚನೆಗಳನ್ನು ತಡೆಗಟ್ಟಲು ಈ ಉಪಕ್ರಮವನ್ನು ವಿನ್ಯಾಸಗೊಳಿಸಲಾಗಿರ್ತಕ್ಕಂಥದ್ದು. ಭಾರತೀಯ ದೂರ ಸಂಪರ್ಕ ಇಲಾಖೆ ಸಿಮ್ ಕಾರ್ಡ್ಗಳನ್ನು ಒಳಗೊಂಡ ಸೈಬರ್ ವಂಚನೆ ಎದುರಿಸಲು ಈ ಕ್ರಮಗಳನ್ನು ತೆಗೆದುಕೊಂಡಿದೆ. ನೋಡ್ರಿ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಇದು ಉಪಕ್ರಮ, ಇದು ಸ್ಟಾರ್ಟ್ ಮಾಡಿದ್ದು. ನೋಡ್ರಿ, ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ ಅಂದ್ರೆ, ಇತ್ತೀಚೆಗೆ ಯಾವ ದೇಶವು ತನ್ನ ಮೊದಲ ಬಾಹ್ಯಾಕಾಶ ಸಂಸ್ಥೆಯನ್ನು ಪ್ರಾರಂಭಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದ್ರೆ ದಕ್ಷಿಣ ಕೊರಿಯಾ ಇಸ್ ದ ರೈಟ್ ಆನ್ಸರ್. ಸೊ ಇದ್ರ ಅಡಿಯಲ್ಲಿ ನಮಗೊಂದು ಇನ್ಫಾರ್ಮೇಶನ್ ಗೊತ್ತಿರಬೇಕು, ಜಿ ಕೆ ಪ್ರಾಸ್ಪೆಕ್ಟಿವ್ ಆಗಿ. ಏನಂದ್ರೆ ಫಾರ್ ಎಕ್ಸಾಂಪಲ್, ಇಂಡಿಯಾ ಬಂದ್ರೆ ಯಾವ ಬಾಹ್ಯಾಕಾಶ ಸಂಸ್ಥೆ ಇದೆ, ಅಮೆರಿಕ ಬಂದ್ರೆ ಯಾವ ಬಾಹ್ಯಾಕಾಶ ಸಂಸ್ಥೆ ಇದೆ, ಜಪಾನ್ ಬಂದ್ರೆ ಯಾವ ಬಾಹ್ಯಾಕಾಶ ಸಂಸ್ಥೆ ಇದೆ, ಯುರೋಪಿಯನ್ ಯೂನಿಯನ್ ಬಂದ್ರೆ ಯಾವ ಒಂದು ಬಾಹ್ಯಾಕಾಶ ಸಂಸ್ಥೆ ಇದೆ, ಚೀನಾ ಬಂದ್ರೆ ಯಾವ ಬಾಹ್ಯಾಕಾಶ ಸಂಸ್ಥೆ ಇದೆ. ಸೊ ಈ ಇನ್ಫಾರ್ಮೇಶನ್ ತಮ್ಮ ತಲೆ ಇರಬೇಕು. ಸುಮಾರು ಬಾರಿ ಎಕ್ಸಾಮ್ ಅಲ್ಲಿ ಹೊಂದಿಸಿ ಬರೆದಲ್ಲಿ ಕೇಳಿದ್ದಾರೆ. ಅರ್ಥ ಆಯ್ತಾ? ದಕ್ಷಿಣ ಕೊರಿಯಾ ತನ್ನ ಸಾರಿ ಫ್ರೆಂಡ್ಸ್, ದಕ್ಷಿಣ ಕೊರಿಯಾ ತನ್ನ ಏರೋಸ್ಪೇಸ್ ವಲಯದಲ್ಲಿ ನೀತಿ ಮತ್ತು ಕೈಗಾರಿಕಾ ಅಭಿವೃದ್ಧಿಯನ್ನು ಮುನ್ನಡೆಸಲು ಮೊದಲ ಬಾಹ್ಯಾಕಾಶ ಸಂಸ್ಥೆ ದಟ್ ಇಸ್ ಕೊರಿಯಾ ಏರೋಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಆಯ್ತಾ ಕಾಸಾ ಅಂತಕ್ಕಂಥ ಒಂದು ಅಧಿಕೃತವಾಗಿ ಪ್ರಾರಂಭಿಸಿದೆ. ಗೊತ್ತಿರಬೇಕು, ದಕ್ಷಿಣ ಕೊರಿಯಾ ಅಂತಕ್ಕಂಥದ್ದು ಇತ್ತೀಚೆಗೆ ಏನ್ ಮಾಡಿದೆ ಅಂದ್ರೆ ಈ ಒಂದು ಏರೋಸ್ಪೇಸ್ ವಲಯದಲ್ಲಿ ಆಯ್ತಾ ಬಾಹ್ಯಾಕಾಶ ವಲಯದಲ್ಲಿ ಅಭಿವೃದ್ಧಿಯನ್ನು ಸಾಧಿಸುವಗೋಸ್ಕರವಾಗಿ ಒಂದು ಬಾಹ್ಯಾಕಾಶ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದೆ. ದಟ್ ಇಸ್ ಕೊರಿಯಾ ಏರೋಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತೀವಿ, ಕಾಸಾ ಅಂತ ಹೇಳ್ತೀವಿ. ನಿಮ್ಮ ಎಕ್ಸಾಮ್ ಅಲ್ಲಿ ಏನ್ ಮಾಡ್ಬೋದು ಅಂದ್ರೆ ಇದರ ಒಂದು ವಿಸ್ತೃತ ರೂಪನೂ ಕೂಡ ಕೇಳಬಹುದು, ಅಥವಾ ಇತ್ತೀಚೆಗೆ ಪ್ರಾರಂಭಿಸಲಾಗಿದ ಕಾಸಾ ಬಾಹ್ಯಾಕಾಶ ಸಂಸ್ಥೆ ಯಾವ ದೇಶದಾಗಿದೆ ಅಂತ ಪ್ರಶ್ನೆ ಕೇಳಬಹುದು. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ದಕ್ಷಿಣ ಕೊರಿಯಾ ಅಂತ ಹೇಳಬೇಕು. ದಿಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಡಿಯಲ್ಲಿ. 2045 ವೇಳೆಗೆ ಮಂಗಳಯಾನ ಮಾಡಲು ಯೋಜಿಸುತ್ತಿದೆ ಕೊರಿಯಾ. 2027 ವೇಳೆಗೆ ಕನಿಷ್ಠ 3 ಬಾಹ್ಯಾಕಾಶ ಉಡಾವಣೆಗಳನ್ನು ಯೋಜಿಸಿದೆ ಮತ್ತು ಮಿಲಿಟರಿ ಉಪಕರಣಗಳನ್ನು ಉಡಾವಣೆ ಮಾಡುವ ಯೋಜನೆಯನ್ನು ಕೂಡ ಹೊಂದಿರತಕ್ಕಂಥದ್ದು. ಯಾವುದು? ಕಾಸಾ ಅಂತಕ್ಕಂಥ ಒಂದು ಕೇಂದ್ರ ಅಥವಾ ದಕ್ಷಿಣ ಕೊರಿಯಾದ ಬಾಹ್ಯಾಕಾಶ ಸಂಸ್ಥೆ. 2032 ಮೊದಲ ಚಂದ್ರನ ಒಂದು ಲ್ಯಾಂಡ್ ಅನ್ನು ಆಯೋಜಿಸಿದೆ. ಇವೆಲ್ಲ ಪ್ಲಾನ್ಗಳನ್ನ ಹಾಕೊಂಡಿರ್ತಕ್ಕಂಥದ್ದು. ಮೋಸ್ಟ್ ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳಲ್ಲ, ಬಟ್ ಇದಕ್ಕೆ ಗೊತ್ತಿರಬೇಕು. ಏರೋಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥದ್ದು, ಕೊರಿಯಾ ಏರೋಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥದ್ದು. ಮೇ 2023 ನೂರಿ ರಾಕೆಟ್ ಉಡಾವಣೆಯೊಂದಿಗೆ ಸ್ಥಳೀಯ ಬಾಹ್ಯಾಕಾಶ ಉಡಾವಣೆ ವಾಹನ ಮತ್ತು ಉಪಗ್ರಹ ಅಭಿವೃದ್ಧಿ ತಂತ್ರಜ್ಞಾನ ಹೊಂದಿರುವ ದಕ್ಷಿಣ ಕೊರಿಯಾ 7ನೇ ದೇಶವಾಯಿತು. ಅರ್ಥ ಆಯ್ತಾ? ಸ್ವಂತ ಉಡಾವಣೆ ವಾಹನ ಹೊಂದಿರತಕ್ಕಂಥದ್ದು. ಅರ್ಥಾಯ್ತಾ? ಯಾವುದಾದ್ರು ದೇಶ ಅಂದ್ರೆ ಅದು 7ನೇ ದೇಶವಾಗಿ ದಕ್ಷಿಣ ಕೊರಿಯಾ ಹೊರಹೊಮ್ಮಿತ್ತು. ಈಗ ಏನ್ ಮಾಡಿದೆ ಅಂದ್ರೆ ತನ್ನದೇ ಆಗಿರ್ತಕ್ಕಂಥ ಸ್ವಂತ ಬಾಹ್ಯಾಕಾಶ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದೆ. ನೋಡಿ, ವಿವಿಧ ದೇಶಗಳು ಮತ್ತು ಬಾಹ್ಯಾಕಾಶ ಸಂಸ್ಥೆಗಳ ಬಗ್ಗೆ ಮಾತಾಡ್ತಾ ಬಂದಾಗ ಚೈನಾ ನ್ಯಾಷನಲ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ CNSA ನಿಮ್ಮ ಎಕ್ಸಾಮ್ ಅಲ್ಲಿ ಹಿಂಗೆ ಕೊಡಲ್ಲ ಅವರು. ಚೈನಾ ನ್ಯಾಷನಲ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಯಾರ್ದು ಅಂತ ಸಿಂಪಲ್ ಆಗಿ ಹಿಂಗೆ ಕೊಟ್ಟು ಬಿಡ್ತಾರೆ. CNSA ಒಂದ್ ಕಡೆ ಕೊಡ್ತಾರ, ನಾಸಾ ಒಂದ್ ಕಡೆ ಕೊಡ್ತಾರ, ಜಾಕ್ಸಾ ಒಂದ್ ಕಡೆ ಕೊಡ್ತಾರ. ಆಮೇಲೆ ತದನಂತರದಲ್ಲಿ ನಿಮಗೆ ರೋಸ್ಕೋಸ್ಮಾಸ್ ಅಂತ ಒಂದ್ ಕಡೆ ಕೊಡ್ತಾರ. ಆ ದೇಶಗಳನ್ನ ಹೊಂದಿಸಿ ಬರೀ ಅಂತ ಕೇಳ್ತಾರ. ಮತ್ತೆ ಯಾವ ದೇಶದ ಒಂದು ಬಾಹ್ಯಾಕಾಶ ಸಂಸ್ಥೆಗಳಿವೆ ಅಂತಕ್ಕಂಥದ್ದು. CNSA ಅಂತಕ್ಕಂಥದ್ದು ಚೈನಾ ನ್ಯಾಷನಲ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್, ಚೀನಾ ದೇಶದ್ದು. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇದು ಇಸ್ರೋ ಆಗಬೇಕಿದು.
ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇಂಡಿಯಾದು. ಇನ್ನು ಜಪಾನ್ ಏರೋಸ್ಪೇಸ್ ಎಕ್ಸ್ಪ್ಲೋರೇಷನ್ ಏಜೆನ್ಸಿ ಜಾಕ್ಸಾ ಅಂತಕ್ಕಂಥದ್ದು ಜಪಾನ್ದು. ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥದ್ದು ನಾಸಾದು USA. ಇನ್ನು ರಷ್ಯನ್ ಫೆಡರಲ್ ಸ್ಪೇಸ್ ಏಜೆನ್ಸಿ ಅಥವಾ RFSA ಅಂತಲೂ ಕರಿತೀವಿ ಅಥವಾ ರಸ್ಕೋಸ್ಮಾಸ್ ಅಂತಲೂ ಕರಿತೀವಿ. ಇದು ಯಾವುದಂದ್ರೆ ರಷ್ಯಾದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆಯ್ತಾ. ಇದು ಸ್ವಲ್ಪ ತಿದ್ದುಪಡಿ ಮಾಡ್ಕೊಳ್ಳಿ, ಟೈಪಿಂಗಲ್ಲಿ ಮಿಸ್ಟೇಕ್ ಆಗಿದೆ. ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ, ಅದು ಭಾರತದ್ದು. ನೆಕ್ಸ್ಟ್ ಏನು ನೋಡಿ, ಮೊದಲನೇ ಪ್ರಶ್ನೆ, ಹುರೂನ್ ಇಂಡಿಯಾ ಆರ್ಟ್ ಲಿಸ್ಟ್ 2024ರಲ್ಲಿ ಅಗ್ರಸ್ಥಾನದಲ್ಲಿರುವ ಕಲಾವಿದರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅನೀಶ್ ಕಪೂರ್. ಕ್ಯಾಬಿನೆಟ್ ನೇಮಕಾತಿ ಸಮಿತಿ ಯಾರನ್ನು ಲೋಕಪಾಲಗೆ ಕಾರ್ಯದರ್ಶಿಯಾಗಿ ನೇಮಿಸಲು ಅನುಮೋದಿಸಿದೆ ಅಂದರೆ ಪ್ರದೀಪ್ ಕುಮಾರ್ ತ್ರಿಪಾಠಿ ಇಸ್ ದ ರೈಟ್ ಆನ್ಸರ್. ನ್ಯಾಷನಲ್ ಅಗ್ರಿಕಲ್ಚರ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಜೇತಾಬಾಯಿ ಭರವಾಡೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಭರವಾಡ್. ನೋಡ್ರಿ ಇಂಪಾರ್ಟೆಂಟ್ ಇದು ಇಂಪಾರ್ಟೆಂಟ್ ಯಾವುದಂದ್ರೆ ನಿಮ್ಮ KPSCಯಲ್ಲಿ ಏನು ಕೇಳ್ತಾರೆ ಅಂದರೆ ಒಂದು ಕೋಆಪರೇಟಿವ್ ಸಹಕಾರದ ಬಗ್ಗೆ ಕೇಳ್ತಾರೆ. ಸೊ ಅಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇದು. ಕೇರಳದ ಕೊಚ್ಚಿ ಜಿಲ್ಲೆ ಪಶ್ಚಿಮ ಘಟ್ಟಗಳಲ್ಲಿ ಸಸ್ಯಶಾಸ್ತ್ರಜ್ಞ ಇತ್ತೀಚೆಗೆ ಕಂಡುಹಿಡಿದ ಪಾಚಿ ಯಾವ ಜಾತಿಗೆ ಸೇರಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಓಡೋಕ್ಲಾಡ್ಮಿಯಾ ಸಹ್ಯಾದ್ರಿಕಮ್. ಇದು ಬಹಳ ಇಂಪಾರ್ಟೆಂಟ್ ನೋಡ್ರಿ, ಇದು ಅರ್ಥ ಆಯ್ತಾ. ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ಗಳಲ್ಲಿ ಇನ್ಡೆಪ್ತ್ ನಿಮಗೆ ಕೊಡ್ತೀನಿ ನಾನು. ಓಡೋಕ್ಲಾಡ್ಮಿಯಾ ಸಹ್ಯಾದ್ರಿಕಮ್ ಅಂತಕ್ಕಂಥದ್ದು ಒಂದು ಪಾಚಿ ಇತ್ತೀಚೆಗೆ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಹಿಡಿಯಲಾಗಿದೆ. ವಿಶ್ವಸಂಸ್ಥೆ ಶಾಂತಿ ಪಾಲಕರ ಅಂತಾರಾಷ್ಟ್ರೀಯ ದಿನವನ್ನು ಜಗತ್ತಿನಾದ್ಯಂತ ಯಾವಾಗ ಆಚರಿಸಲಾಯಿತು ಅಂತ ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೇ 29. ಇವತ್ತಿಗೆ ವಿಡಿಯೋನ ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್.